ನಮಸ್ತೆ. ಯಾವುದೇ ವಿಚಾರ ಆದ್ರೂ ನೀವು ಅದರಲ್ಲಿ ಏನನ್ನು ಕಲ್ತ್ಕೋಬೇಕು ಅಂತಂದರೆ ಹಳೆ ವಿಚಾರಗಳಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಈಗ ಪ್ರೆಸೆಂಟ್ಗೆ ಏನು ಉಪಯೋಗಕ್ಕೆ ಸಿಗುತ್ತೆ, ನನಗೆ ಇದರಿಂದ ಏನಾದರೂ ಉಪಯೋಗ ಇದೆಯಾ, ಇದರಲ್ಲಿ ಹೇಳೋ ವಿಚಾರಗಳು ಇವತ್ತಿನ ಕಾಲಘಟ್ಟಕ್ಕೆ ಏನಾದರೂ ಉಪಯೋಗ ಇದೆಯಾ ಅಂತ ನಾವು ಅದನ್ನು ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಿವರ್ಸ್ ಇಂಜಿನಿಯರಿಂಗಲ್ಲಿ ಅಸೆಸ್ಮೆಂಟ್ ಮಾಡಬೇಕಿರೋದು ನಾವು. ಅರ್ಥ ಆಯ್ತಾ? ಹಳೆ ಯಾವನೋ ಪೊಂಗಿರೋ ಕಥೆಗಳು ಕೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ಈ ಒಂದು ಲಾಜಿಕಲ್ಲಿ ತಗೊಳ್ಳಿ. ಈಗ ಮಹಾಭಾರತದಲ್ಲಿ ತಗೊಂಡ್ರೆ ನೀವು, ಈಗ ಇವರು ಪಾಂಡವರುಗಳು ಹೆಂಡ್ತಿನೇ ಹಡ ಮಾಡ್ಬಿಟ್ಟು ಜೂಜಾಡಿದರು. ಇದು ನಮ್ಮ ಇತಿಹಾಸ. ಇದನ್ನು ನಾವು ಪ್ರೌಢಾಗಿ ಮಹಾಭಾರತ ಅಂತ ಹೇಳ್ಕೊತೀವಿ ನೋಡ್ರಿ. ಅದು ಇವತ್ತಿಗೂ ಐತಿ ಅದೇ ದರಿದ್ರ ಕಲ್ಚರು. ಬೇರೆ ದೇಶಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸ್ಪೇಸು, ನಾಸಾ ಅಂದ್ಕೊಂಡು ಏನೇನೋ ಮಾಡ್ತಾಯಿದ್ರೆ, ನಮ್ಮ ದೇಶದಲ್ಲಿ ಡ್ರೀಮ್11, ರಮ್ಮಿ ಸರ್ಕಲ್ಲು, IPL, MPL ಹಾಕ್ಕೊಂಡು ಡ್ರೀಮ್ ಲೆವೆಲಲ್ಲಿ ಟೀಮ್ ಮಾಡ್ಕೊಂಡು ಕೂತವೆ. ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋಣ ಬಂದ್ರಲ್ಲ, ಆ್ಯಮ್ವೇ, ಅರ್ಬಾ ಲೈಫ್ ಅಂದರೆ ಅದಾಗಲ್ಲ. ಡ್ರೀಮ್ ಲೆವೆಲಲ್ಲಿ ಟೀಮ್ ಮಾಡಿಕೊಂಡು ಜೂಜಾಡೋ ಅಂದ್ರೆ ಆಡ್ತವೆ. ಅದು ಯಾರೇನು ಅನ್ಎಜುಕೇಟೆಡ್ಸ್ ಅಲ್ಲ, ಎಲ್ಲ ಹೈಲಿ ಎಜುಕೇಟೆಡ್ ಇಂಜಿನಿಯರಿಂಗ್ ಓದಿರೋ ಹುಡುಗರುಗಳು. ದರಿದ್ರು ಬೇವರ್ಸಿವು.